ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇಹಲೋಕವನ್ನು ತ್ಯಜಿಸಿದ್ದು ಅವರ ಅಂತ್ಯಕ್ರಿಯೆ ಇವತ್ತು ದೆಹಲಿಯಲ್ಲಿ ನೆರವೇರುತ್ತೆ. ಡಾಕ್ಟರ್ ಮನಮೋಹನ್ ಸಿಂಗ್ ಸ್ಮಾರಕಕ್ಕೆ ಜಾಗವನ್ನು ಕೊಡಬೇಕು ಅಂಥೇಳಿ ಕಾಂಗ್ರೆಸ್ ಮನವಿಯನ್ನು ಮಾಡಿಕೊಂಡಿತ್ತು. ಇದಕ್ಕೆ ಕೇಂದ್ರ ಸಮ್ಮತಿ ಸೂಚಿಸಿದೆ. ಸ್ಮಾರಕಕ್ಕೆ ಸ್ಥಳ ನೀಡುವಂತೆ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ರು. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಕೇಂದ್ರ ಗೃಹ ಸಚಿವಾಲಯದಿಂದ ಸಿಂಗ್ ಕುಟುಂಬಸ್ಥರಿಗೆ ಈಗಾಗಲೇ ಮಾಹಿತಿಯನ್ನು ಕೂಡ ರವಾನಿಸಲಾಗಿದೆ. ಕೇಂದ್ರ ಸಂಪುಟ ಸಭೆಯಲ್ಲಿ ಸ್ಮಾರಕಕ್ಕೆ ಜಾಗವನ್ನು ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿರುವಂಥದ್ದು. ಸ್ಮಾರಕದ ಜಾಗದಲ್ಲಿಯೇ ಅಂತ್ಯ ಸಂಸ್ಕಾರ ಮಾಡುವ ಬಗ್ಗೆ ನಿರ್ಧಾರವನ್ನ ತಿಳಿಸದ ಕೇಂದ್ರ ಮನಮೋಹನ್ ಸಿಂಗ್ ಸ್ಮಾರಕಕ್ಕೆ ಜಾಗವನ್ನ ಕೊಡಲಿಕ್ಕೆ ಕೇಂದ್ರ ಒಪ್ಪಿಗೆಯನ್ನು ಸೂಚಿಸಿದೆ. ಬಟ್ ಎಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೋ ಅಲ್ಲೇ ಜಾಗವನ್ನು ಕೊಡಬೇಕು ಅಂಥೇಳಿ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಈಗ ಆ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಬಟ್ ಸ್ಮಾರಕ ಮಾಡ್ಲಿಕ್ಕೆ ಮಾತ್ರ ಈಗ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದು. ನಿನ್ನೆ ಒಂದು ಕಾಂಗ್ರೆಸ್ ಕಾರ್ಯಕಾರಿಣಿ ಮೀಟಿಂಗ್ ಅನ್ನು ಮಾಡಿತ್ತು. ಆ ಮೀಟಿಂಗ್ನಲ್ಲಿ ಸ್ಮಾರಕದ ವಿಚಾರವನ್ನು ಪ್ರಸ್ತಾಪಿಸಿ ಕೇಂದ್ರ ಸರ್ಕಾರಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪತ್ರವನ್ನು ಕೂಡ ಬರೆದಿದ್ರು. ಅದಕ್ಕೀಗ ಕೇಂದ್ರ ಸ್ಪಂದಿಸಿ ಜಾಗವನ್ನು ಮಂಜೂರು ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಈಗ ಈ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ವಿಚಾರದಲ್ಲಿ ಒಂದಿಷ್ಟು ಗೊಂದಲಗಳು ಉಂಟಾಗಿರುವಂಥದ್ದು. ಇಂದಿರಾ ಗಾಂಧಿ ಸಮಾಧಿಯ ಪಕ್ಕದಲ್ಲಿಯೇ ಅಂತ್ಯಕ್ರಿಯೆ ನೆರವೇರಿಸಲಿಕ್ಕೆ ಅವಕಾಶ ಬೇಕು ಅಂಥೇಳಿ ಒಂದಿಷ್ಟು ಮನವಿ ಬಂತು. ಈಗ ಸ್ಮಾರಕದ ನಿರ್ಮಾಣಕ್ಕೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಅದಕ್ಕೆ ಕೇಂದ್ರ ಒಪ್ಪಿಗೆಯನ್ನು ಸೂಚಿಸಿದೆ. ಎಲ್ಲಿ ಜಾಗ ಅಂತ್ಯ ಸಂಸ್ಕಾರ ಮಾಡಿದಲ್ಲಿಯೇ ಸ್ಮಾರಕ ನಿರ್ಮಾಣ ಆಗುತ್ತಾ ಅಥವಾ ಬೇರೆ ಕಡೆ ಜಾಗ ಮಂಜೂರಾಗಿರುವಂತಹದ್ದ ಹೇಗೆ ಅಂಥೇಳಿ? ಪ್ರೇಮ್, ಈಗ ಸ್ಥಳವನ್ನ ಕೊಡ್ಲಿಕ್ಕೆ ಸ್ಮಾರಕ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿದೆ. ಆದರೆ ಜಾಗ ಎಲ್ಲಿ ಅನ್ನುವಂಥದ್ದನ್ನ ಇನ್ನೂ ಕೂಡ ನಿರ್ದಿಷ್ಟಪಡಿಸಿಲ್ಲ. ಹೀಗಾಗಿ ಎಲ್ಲಿ ಕೊಡ್ಬೋದು ಅನ್ನುವಂಥದ್ದು ಸ್ಪಷ್ಟತೆ ಇಲ್ಲ. ಆದರೆ ರಾಜ್ಘಾಟ್ನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೊಡ್ಬೋದಾದಂಥ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಯಾಕೆ ಅಂದರೆ ಮಾಜಿ ಪ್ರಧಾನಿಗಳು ಈವರೆಗೂ ಯಾರೆಲ್ಲ ಸಾವನ್ನಪ್ಪಿದ್ದಾರೆ ಅವರೆಲ್ಲರ ಸ್ಮಾರಕಗಳು ಕೂಡ ಅಲ್ಲೇ ಇರುವಂಥದ್ದು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ. ಅದು ಇಂದಿರಾ ಗಾಂಧಿ ಇರ್ಬೋದು, ನೆಹರು ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು. ಇದೆಲ್ಲರ ಸ್ಮಾರಕಗಳು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬರುತ್ತೆ. ಇದೇ ಪ್ರದೇಶದಲ್ಲಿ ಸ್ಮಾರಕಕ್ಕೆ ಅವಕಾಶವನ್ನ ಮಾಡಿಕೊಡ್ಬೋದು. ಈಗಿರುವಂಥ ಮಾಹಿತಿಗಳ ಪ್ರಕಾರ ನಿಗಂಬೋಧ್ ಘಾಟ್ ಏನಿದೆ ಅಲ್ಲೇ ಅಂತ್ಯಕ್ರಿಯೆ ನಡೆಯುತ್ತೆ. ಅದಾದ ಬಳಿಕ ಬದಲಿ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಆಗ್ಬೋದು ಅನ್ನುವಂಥ ಮಾಹಿತಿಗಳೀಗ ಆರಂಭಿಕವಾಗಿ ಲಭ್ಯ ಆಗ್ತಾ ಇರುವಂಥದ್ದು. ಇಷ್ಟು ದಿನ ಯಾವುದೇ ಪ್ರೈಮ್ ಮಿನಿಸ್ಟರು ತೀರ್ಕೊಂಡಂಥ ಸಂದರ್ಭದಲ್ಲಿ ಮಾಜಿ ಪ್ರೈಮ್ ಮಿನಿಸ್ಟರ್ಗಳು ಎಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೋ ಅದೇ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಆಗ್ತಾ ಇತ್ತು, ಇನ್ಕ್ಲೂಡಿಂಗ್ ವಾಜಪೇಯಿ ಅವರಿಗೂ ಕೂಡ. ಸೊ ಈಗಲೂ ಕೂಡ ಅಂಥದ್ದೇ ಒಂದು ಬೇಡಿಕೆಯನ್ನು ಕಾಂಗ್ರೆಸ್ ಇಟ್ಟಿತ್ತು. ಎಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಅಲ್ಲೇ ಸ್ಮಾರಕ ನಿರ್ಮಾಣಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಈವರೆಗೂ ಯಾವುದೇ ಬದಲಾವಣೆಗಳಾಗಿಲ್ಲ. ಸರ್ಕಾರ ಜಾಗವನ್ನು ಕೊಡ್ತೀವಿ ಅಂತ ಹೇಳಿದೆ, ಆದರೆ ಎಲ್ಲಿ ಅನ್ನುವಂಥದ್ದನ್ನು ಸ್ಪೆಸಿಫೈ ಆಗಿ ಹೇಳಿಲ್ಲ. ಹಾಗಾಗಿ ನಿಗಂಬೋಧ್ ಘಾಟ್ನಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಆ ಒಂದು ಅಂತ್ಯಕ್ರಿಯೆಯ ಏನು ಅವಶೇಷಗಳಿರ್ತವೆ ಅವೆಲ್ಲವನ್ನು ಕೂಡ ತೆಗೆದುಕೊಂಡು ಬಂದು ಎಲ್ಲಿ ಸ್ಮಾರಕ ನಿರ್ಮಾಣ ಆಗುತ್ತೆ ಆ ಜಾಗದಲ್ಲಿ ಹಾಕಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡುವಂಥ ಸಾಧ್ಯತೆಗಳೀಗ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಎಐಸಿಸಿ ಕಚೇರಿಯಲ್ಲಿ ಈಗ ಅಂತ್ಯಕ್ರಿಯೆ ನಡೆಯೋಕ್ಕಿಂತ ಮುಂಚೆ ಏನು ಕಾಂಗ್ರೆಸ್ನ ಕಾರ್ಯಕರ್ತರು ಸಾರ್ವಜನಿಕರೇನಿದ್ರು ಅವರ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗ್ತಾ ಇದೆ. ಅದಕ್ಕಾಗಿ ತಯಾರಿಗಳು ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಪ್ರೇಮ್, ದೃಶ್ಯಗಳಲ್ಲಿ ನೋಡ್ಬೋದು. ದೆಹಲಿಯ ಅಕ್ಬರ್ ರಸ್ತೆಯಲ್ಲಿರುವಂತಹ ಎಐಸಿಸಿಯ ಕೇಂದ್ರ ಕಚೇರಿ ಏನಿದೆ ಆ ಕಚೇರಿಯ ನೇರ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ಈಗ ಕಾಂಗ್ರೆಸ್ ಕಚೇರಿಗೆ ಆಗಮಿಸ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ವಿವಿಐಪಿಗಳು ಕೂಡ ಆಗಮಿಸಲಿಕ್ಕೆ ಶುರು ಮಾಡ್ತಾರೆ. ಮಾಜಿ ಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು, ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಬಂದು ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಮಾಡಿ ಅವರಿಗೆ ವಿದಾಯವನ್ನು ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಎಲ್ಲರೂ ಕೂಡ ಆಗಮಿಸ್ತಾ ಇರುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇದಕ್ಕಾಗಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ನಾನು ಈ ಭಾಗದಲ್ಲಿ ಒಂದು ಜಾಗವನ್ನು ಕೂಡ ತೋರಿಸ್ತೀನಿ. ನೀವೇನೀಗ ನೋಡ್ತಾ ಇದ್ದೀರಿ, ಈ ಜಾಗದಲ್ಲಿ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ದರ್ಶನಕ್ಕೆ ಇಡಲಾಗುತ್ತೆ. ಸದ್ಯಕ್ಕೆ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರ ಇನ್ನೂ ಕೂಡ ಅವರ ನಿವಾಸದಲ್ಲೇ ಇರುವಂಥದ್ದು. ಅಲ್ಲಿಂದ ನೇರವಾಗಿ ಎಐಸಿಸಿ ಕಚೇರಿಗೆ ತೆಗೆದುಕೊಂಡು ಬರಲಾಗುತ್ತೆ, ಇಲ್ಲಿ ಇಡಲಾಗುತ್ತೆ. ಅಂತಿಮ ದರ್ಶನವನ್ನು ಪಡೆದಂತಹ ನಾಯಕರೇನಿದ್ದಾರೆ
ಬಂದು ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಸುಮಾರು 8:30ಯಿಂದ 9:30ವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಯಾರೆಲ್ಲ ಅಂತಿಮ ದರ್ಶನವನ್ನು ಮಾಡ್ಕೊಂಡು ಬರ್ತಾರೆ ಅವರು 1 ಗಂಟೆಗಳ ಕಾಲ ಇಲ್ಲಿ ಕೂತ್ಕೋಬೇಕಾಗುತ್ತೆ. ಕೂತ್ಕೊಂಡ್ಮೇಲೆ 9:30 ಅಥವಾ 10 ಗಂಟೆ ಸುಮಾರಿಗೆ ಇಲ್ಲಿಂದ ನಿಗಮ್ಬೋಧ್ ಘಾಟ್ಗೆ ಪಾರ್ಥಿವ ಶರೀರವನ್ನು ಮೆರವಣಿಗೆ ಮೂಲಕ ಕೊಂಡೊಯ್ಯಲಿಕ್ಕೆ ಬೇಕಾದಂಥ ಅಗತ್ಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಪಾರ್ಥಿವ ಶರೀರದ ಜೊತೆಗೆ ಯಾರು ಇವತ್ತು ಅಂತಿಮ ದರ್ಶನಕ್ಕೆ ಬಂದಿದ್ರು ಅವರೆಲ್ಲರೂ ಕೂಡ ನಿಗಮ್ಬೋಧ್ ಘಾಟ್ಗೆ ತೆರಳುತ್ತಾರೆ. ಹೀಗಾಗಿ ಎಲ್ಲರೂ ಕೂಡ ಅವರು ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಬೇಕು. ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸೂಕ್ತವಾದಂಥ ವ್ಯವಸ್ಥೆಯನ್ನು ಕೂಡ ನಾಯಕರುಗಳು ಕೂತ್ಕೊಳ್ಳಿಕ್ಕೆ ಇಲ್ಲಿ ಮಾಡಿದ್ದಾರೆ. ಎಲ್ಲ ಅಗತ್ಯ ತಯಾರಿಗಳು ಕೂಡ ಆಗಿದ್ದಾವೆ. ಬಹುಶಃ 8:30 ಅಷ್ಟೊತ್ತಿಗೆ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರ AICC ಕಚೇರಿಗೆ ಬರುತ್ತೆ. ಇಲ್ಲಿ ಸುಮಾರು ಒಂದು 10 ಗಂಟೆಯ ಬಳಿಕ ಅಂತಿಮ ಯಾತ್ರೆಯನ್ನು ನಡಿಬೇಕು. ಇಲ್ಲಿಂದ ಹೊರಡ್ಲಿಕ್ಕಿರುವಂಥದ್ದು. ಪ್ರೇಮ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ಕೂಡ